ಹೈಕೋರ್ಟ್ಗೆ ಡಿಎನ್ಎ ಮತ್ತು ಆರ್ಸಿಬಿ ಅರ್ಜಿಯನ್ನು ಏನು ಸಲ್ಲಿಸಿದೆ ಎಫ್ಐಆರ್ ರದ್ದು ಕೋರಿ. ಇಲ್ಲಿ ಡಿಎನ್ಎ ರಾಜ್ಯ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡಿದೆ. ಡಿಎನ್ಎ ಅಂತಂದ್ರೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಕಾಲ್ತುಳಿತ ಪ್ರಕರಣದಲ್ಲಿ ಹೈಕೋರ್ಟ್ನ ಮೆಟ್ಟಿಲೇರಿತ್ತು ಡಿಎನ್ಎ. ದಾಖಲಾಗಿರುವಂತಹ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದೆ. ಈ ಕಡೆ ಆರ್ಸಿಬಿಯ ಮ್ಯಾನೇಜ್ಮೆಂಟು ಕೂಡ ಅರ್ಜಿಯನ್ನು ಸಲ್ಲಿಸಿದೆ. ಅರ್ಜಿಯಲ್ಲಿ ಸರ್ಕಾರದ ವಿರುದ್ಧ ಹಲವು ಆರೋಪಗಳನ್ನು ಮಾಡಲಾಗಿದೆ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಮಾಡಿದ ಕಾರಣಕ್ಕಾಗಿಯೇ ಇದಾಗಿದೆ, ಈ ಕಾಲ್ತುಳಿತ ಆಗಿದೆ, ಸರ್ಕಾರದ್ದೇ ತಪ್ಪು ಅಂತ ಅರ್ಜಿಯಲ್ಲಿ ಡಿಎನ್ಎ ಸಂಸ್ಥೆ ಉಲ್ಲೇಖಿಸಿದೆ. ಇದರ ಬಗ್ಗೆ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಇವತ್ತೇ ವಿಚಾರಣೆ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಸರ್ಕಾರದ ವಿರುದ್ಧ ಡಿಎನ್ಎ ಮತ್ತು ಆರ್ಸಿಬಿ ಏನು ಆರೋಪವನ್ನು ಮಾಡಿದೆ ತಮ್ಮ ಅರ್ಜಿಯಲ್ಲಿ? ರಕ್ಷಕ್, ಸದ್ಯ ಡಿಎನ್ಎ ಮ್ಯಾನೇಜ್ಮೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ಕಾಲ್ತುಳಿತ ಪ್ರಕರಣಕ್ಕೆ ಸರ್ಕಾರವೇ ನೇರ ಕಾರಣ. ಸರ್ಕಾರದ ಎರಡು ಕಡೆ ಸರ್ಕಾರ ಏನು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿತು, ಇದರಿಂದಾಗಿ ಕಾಲ್ತುಳಿತ ಪ್ರಕರಣ ಸಂಭವಿಸಿರುವಂಥದ್ದು ಅಂತೇಳಿ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಅವತ್ತು ಜೂನ್ 4ನೇ ತಾರೀಕು ಘಟನೆ ನಡೆದಂಥ ದಿನ ವಿಧಾನಸೌಧದ ಮುಂಭಾಗದಲ್ಲಿ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿದ್ದೆ. ಕಾಲ್ತುಳಿತ ಪ್ರಕರಣ ಉಂಟಾಗಲಿಕ್ಕೆ ಪ್ರಮುಖವಾದಂಥ ಕಾರಣ. ಪ್ರಮುಖವಾಗಿ ಅವತ್ತು ಪೊಲೀಸ್ ಸಿಬ್ಬಂದಿ ಕಡಿಮೆ ಇರ್ತಾರೆ. ಯಾಕಂತ ಹೇಳಿದ್ರೆ ಅವತ್ತಿನ ಮಧ್ಯಾಹ್ನ 2450 ಜನ ಪೊಲೀಸರಿಗೆ ಡಿಎನ್ಎ ಮ್ಯಾನೇಜ್ಮೆಂಟ್ ಇಂದಲೇ ಊಟದ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಆದ್ರೆ ಅವತ್ತು ಊಟವನ್ನು ರಿಸೀವ್ ಮಾಡ್ಕೊಂಡಂತವರು ಕೇವಲ 450 ಜನ ಪೊಲೀಸ್ ಸಿಬ್ಬಂದಿ ಮಾತ್ರ. ಅವತ್ತಿನ ದಿನ ಸಂಜೆ ಜೂನ್ 4ನೇ ತಾರೀಕು ಸಂಜೆ ಮಾತ್ರ ಮತ್ತೆ 2450 ಜನ ಊಟವನ್ನು ರಿಸೀವ್ ಮಾಡ್ಕೊಳ್ತಾರೆ. ಈ ಹಿಂದೆ ಬೆಂಗಳೂರು ಭಾರತ ತಂಡ ವಿಶ್ವಕಪ್ ಅನ್ನ ಗೆದ್ದಂತ ಸಂದರ್ಭದಲ್ಲಿ ವಾಂಖೇಡೆ ಸ್ಟೇಡಿಯಂನಲ್ಲಿ ನಾವು ಕಾರ್ಯಕ್ರಮದ ಮ್ಯಾನೇಜ್ಮೆಂಟ್ ಮಾಡುವಂತ ಕೆಲಸವನ್ನ ಮಾಡಿದ್ವಿ. ಅದು ಕೂಡ 32,000 ಕೆಪಾಸಿಟಿ ಇರುವಂತಹ ಸ್ಟೇಡಿಯಂ. ಆದ್ರೆ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ರು. 3 ಲಕ್ಷ ಹೆಚ್ಚು ಜನ ಸೇರಿದಂತ ಸಂದರ್ಭದಲ್ಲಿ ನಾವೇ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ವಿ. ಅಲ್ಲೂ ಯಾವುದೇ ಒಂದು ರೀತಿಯಂತ ಘಟನೆ ನಡೆದಿಲ್ಲ. ಸರ್ಕಾರವೇ ನೇರವಾದಂತ ಕಾರಣ. ಸರ್ಕಾರಕ್ಕೆ ಸಂಬಂಧಪಟ್ಟಂತ ಮುಖ್ಯ ಕಾರ್ಯದರ್ಶಿಗಳೇ ಸ್ಟೇಡಿಯಂ ಬಳಿ ಬನ್ನಿ ಅಂತೇಳಿ ಅಭಿಮಾನಿಗಳಿಗೆ ಕರೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಸಿಎಂ ಆದೇಶದ ಮೇರೆಗೆ ಡಿಎನ್ಎ ಮ್ಯಾನೇಜ್ಮೆಂಟ್ ನ ಸುನಿಲ್, ಮ್ಯಾಥ್ಯೂ, ಕಿರಣ್ ಹಾಗೂ ಶಮಂತ್ರನ್ನ ಬಂಧನವನ್ನು ಮಾಡಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಡಿಎನ್ಎ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ದಾಖಲಾಗಿರುವಂತಹ ದೂರನ್ನ ಎಫ್ಐಆರ್ ಅನ್ನ ಸ್ಕ್ವಾಶ್ ಮಾಡಬೇಕು ಅಂತೇಳಿ ಸದ್ಯ ಡಿಎನ್ಎ ಮ್ಯಾನೇಜ್ಮೆಂಟ್ ಹಾಗೂ ಆರ್ಸಿಬಿ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ಸದ್ಯ ಡಿಎನ್ಎ ಹಾಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹೈಕೋರ್ಟ್ಗೆ ಹಾಕಿರುವಂತಹ ಅರ್ಜಿ ಇವತ್ತೇ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಅವರು ನೇರವಾಗಿ ಸರ್ಕಾರವನ್ನೇ ಆರೋಪವನ್ನು ಮಾಡ್ತಿರುವಂತದ್ದು. ಸರ್ಕಾರ ಜೂನ್ 4ನೇ ತಾರೀಕು ಎರಡು ಕಡೆಗಳಲ್ಲಿ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತು ಅದೇ ಈ ಒಂದು ಕಾಲ್ತುಳಿತ ಪ್ರಕರಣಕ್ಕೆ ನೇರವಾದಂತ ಕಾರಣ. ಜೊತೆಗೆ ಎರಡು ಕಡೆಗಳಲ್ಲಿ ಏಕಕಾಲಕ್ಕೆ ಕಾರ್ಯಕ್ರಮ ಆಯೋಜನೆ ಆಗುತ್ತೆ. ಜೊತೆಗೆ ಅವತ್ತಿನ ದಿನ ಸ್ಟೇಡಿಯಂನ ಬಳಿ ಪೊಲೀಸ್ ಸಿಬ್ಬಂದಿ ತುಂಬಾನೇ ಕಡಿಮೆ ಇದ್ರು. ಸ್ಟೇಡಿಯಂನ ಬಳಿ ಪೊಲೀಸರ ಸರಿಯಾದ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರಲಿಲ್ಲ. ಅದರ ಬದಲಾಗಿ 100 ಜನ ಸಿಬ್ಬಂದಿಯನ್ನ ಡಿಎನ್ಎ ಮ್ಯಾನೇಜ್ಮೆಂಟ್ ಭದ್ರತೆಗೆ ನಿಯೋಜನೆಗೊಂಡಿತ್ತು. ಜೊತೆಗೆ ವಿಧಾನಸೌಧದ ಬಳಿ ಹೆಚ್ಚಿನ ಭದ್ರತೆಯನ್ನ ಕೊಟ್ಟು ಸ್ಟೇಡಿಯಂನ ಬಳಿ ಪೊಲೀಸರ ಭದ್ರತೆ ಕಡಿಮೆ ಮಾಡಿದ್ದೆ ಕಾಲ್ತುಳಿತಕ್ಕೆ ನೇರವಾದಂತ ಕಾರಣ ಅಂತೇಳಿ ಡಿಎನ್ಎ ಮ್ಯಾನೇಜ್ಮೆಂಟ್ ಸದ್ಯ ಹೈಕೋರ್ಟ್ ಮೊರೆ ಹೋಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.